ಓಕೆ ಫ್ರೆಂಡ್ಸ್, ಆ್ಯಕ್ಚುಲಿ ಹೆಲ್ಮೆಟ್ಗೆ ಪ್ಯಾಡಿಂಗ್ ಮಾಡಿಸಿದೆ. ಆಲ್ಮೋಸ್ಟ್ ಏನಿಲ್ಲ ಅಂದರೂ ಸ್ವಲ್ಪ ಖರ್ಚು ಬಂತು. ಬಟ್ ಆ ಖರ್ಚಲ್ಲಿ ಇನ್ನೂ ಸ್ವಲ್ಪ ಇನ್ನೊಂದು 3-4 ಸಾವಿರ ಹಾಕ್ಬಿಟ್ಟಿದ್ರೆ ಹೊಸ ಹೆಲ್ಮೆಟೇ ಬಂದುಬಿಟ್ಟಿರೋದು. ಅವ್ರು ಸಜೆಸ್ಟ್ ಮಾಡಿದ್ದು ಏನು ಅಂದರೆ LS2 ಹೆಲ್ಮೆಟ್ ತೊಗೊಳ್ಳಿ, ನಿಮಗೆ ವಿಂಡ್ ನಾಯ್ಸೇ ಬರೋಲ್ಲ. ಮ್ಯಾಕ್ಸಿಮಮ್ ನೀವು 120-150ವರೆಗೂ ನೀವು ಹೊಡೆದ್ರೂ ಕೂಡ ನಿಮಗೆ ವಿಂಡ್ ನಾಯ್ಸ್ ಕೇಳಿಸಲ್ಲ ಅಂತ ಅಂದರು. ತೊಗೊಳೋದು ಬೆಟ್ರು ಅಂತ ಅಂದ್ಕೊಂಡೆ, ಬಟ್ ಸದ್ಯಕ್ಕೆ ಬೇಡ ಅಂತ ಸುಮ್ಮನೆ ಆದೆ. ನೋಡೋಣ, ಸ್ವಲ್ಪ ಅಮೌಂಟು ಅರ್ನಿಂಗ್ ಆಗಿ ಶುರು ಆಗಲಿ, ಆಮೇಲೆ ನೋಡೋಣ ಪ್ರತಿಯೊಂದೂ. ನಾರ್ಮಲಾಗಿ ನನ್ನ ಆಕ್ಸರ್ ಹೆಲ್ಮೆಟ್ಗೆ ಪ್ಯಾಡಿಂಗ್ ಚೇಂಜ್ ಮಾಡಿಸಿದೆ, ಬಟ್ ಅಷ್ಟು ಇವಾಗ ಸೌಂಡ್ ಇಲ್ಲ. ಯಾಕಂದರೆ ವಿಂಡ್ ಸೌಂಡ್ ಹೊಡಿತಾಯಿಲ್ಲ, ನನಗೆ ಕೇಳುತ್ತಲ್ಲ. ನಾರ್ಮಲಾಗಿ ಎಷ್ಟು ಬರುತ್ತೆ ಎಷ್ಟು ಬರೋಲ್ಲ ನನಗೆ ಗೊತ್ತಾಗುತ್ತಲ್ವ. ಸೊ ಹಾಗಾಗಿ ಬೆಟರ್ ಆಗಿದೆ. ಇವಾಗ ನೋಡಬೇಕು ನೆಕ್ಸ್ಟು ಇನ್ನು ಹೈವೇಗೆ ಯಾವಾಗಾದ್ರು ಎತ್ತಿದ್ರೆ ಅವಾಗ ಗೊತ್ತಾಗುತ್ತೆ ವಿಂಡ್ ನಾಯ್ಸ್ ಎಷ್ಟು ಬರುತ್ತೆ ಎಷ್ಟು ಬರೋಲ್ಲ ಅಂತ. ನೋಡೋಣ. ಪ್ಯಾಡಿಂಗು ಮಾಡಿಸ್ಬೇಕಾದ್ರೆ ವೀಡಿಯೋ ಮಾಡ್ಬೋದಿತ್ತು, ಬಟ್ ನಾನಾದರೂ ಅವ್ರ ಪ್ಯಾಡಿಂಗ್ ಬಂದು ಬರೀ ಫುಲ್ಲು ಇದು ಮಾತ್ರ ತೆಗಿಲಿಲ್ಲ. ಒಳಗಡೆ ಏನು ಥರ್ಮಾಕೋಲ್ ಫುಲ್ ಸೆಟ್ ಇರುತ್ತೆ, ಫುಲ್ ಎಲ್ಲನೂ ರಿಪ್ಲೇಸ್ ಮಾಡಿದ್ರು. ಸೊ ಹಾಗಾಗಿ ಫುಲ್ಲು ರಿಪ್ಲೇಸ್ ಮಾಡಿದ್ದಾಯಿತು. ವಾವ್, ಅಯಬುಸ ಬೈಕು. ಬೈಕ್ ತೊಗೊಂಬಂದು ಆಚೆ ಇಟ್ಟಿದ್ದಾರೆ, ಹೋಗಿ ನೋಡ್ಕೊಂಬಂಬೋಣ. ಆರೆಂಜ್ ಕಲರ್ ಬೈಕ್ ಬಂದ್ಬಿಟ್ಟಿದೆ. ಒಂದ್ಸತಿ ಹೋಗಿ ವಿಸಿಟ್ ಮಾಡೋಣ. ಇದನ್ನ ನೋಡೇ ಇರಲಿಲ್ವಲ್ಲ. ಹೊಸ ಮಾಡಲ್ಲ, ಹೊಸ ಡಿಸೈನಾ ಸರ್ ಇದು? ಅಲ್ಲ, ರೆಡ್ ಅಲ್ವಾ ಇದ್ದಿದ್ದು? ಇಲ್ಲ ಬಿಡಿ, ಅವ್ರದ್ದು ಒಂದ್ಸತಿ ಮಾತಾಡಿದ್ದೀನಿ ನಾನು. ಮೇಲ್ಗಡೆ ಇತ್ತು ಅದು ಆ್ಯಕ್ಚುಲಿ. ABS 25th ಆ್ಯನಿವರ್ಸರಿ ಆರೆಂಜ್ ಬೇರೆ ಬಂದಿದೆಯಾ? ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಆರೆಂಜು. ಸೇಮ್ ಬೈಕ್, ಏನಕ್ಕೆ ಚೇಂಜಸ್ ಇಲ್ಲ, ಬಟ್ ಆರೆಂಜ್ ಅಷ್ಟೇ. ಡಿಸೈನ್ ಸಕ್ಕತ್ತಾಗಿ ಕೊಟ್ಟಿದ್ದಾನೆ ಈ ಸತಿ. ಆ್ಯಕ್ಚುಲಿ ನಮ್ಮ ಡ್ರೀಮ್ ಬೈಕ್ ಅದೊಂಥರ. ಆರೆಂಜು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಬೈಕು. ಏನು ಮಾಡೋದು, ರೋಡ್ ಔಟ್ ಸೈಡಿಂದನೇ ಕಾಣುತ್ತೆ. ಹಂಗಿದೆ ನೋಡಿ ಗಾಡಿ. ನಾನು ಓಡಿಸಿದಾಗ ಮಾತ್ರ ನನ್ನ ಫೀಲೇ ಬೇರೆ ಇತ್ತು ಅದರಲ್ಲಿ. ಆರೆಂಜ್ ಕೊಡೋ ಬದಲು ಬ್ಲೂಯಿಶ್ ಕಲರ್ ಕೊಟ್ಬಿಟ್ಟಿದ್ರೆ, ರೆಡ್ಡು ಮತ್ತು ಬ್ಲೂ ಒಳ್ಳೆ ಕಾಂಬಿನೇಷನ್ ಅಲ್ವಾ? ರೆಡ್ಡು ಮತ್ತು ಬ್ಲ್ಯಾಕು, ಬ್ಲೂ ಮತ್ತು ಬ್ಲ್ಯಾಕು ಒಳ್ಳೆ ಕಾಂಬಿನೇಷನ್ ಅವೆರಡ. ಅಂತೂ ಇಂತೂ ಆರೆಂಜ್ ಕಲರ್ ಅಯಾಬುಸ ಬಂತು. ಸೊ ನಾವು ತಗೊಳ್ಳೋ ಅಷ್ಟರಲ್ಲಿ ಇನ್ನೂ ಯಾವ್ಯಾವ ಕಲರ್ ಬರುತ್ತೆ ಗೊತ್ತಿಲ್ಲ, ನೋಡಬೇಕು. ಓಕೆ ಫ್ರೆಂಡ್ಸ್, ಆ್ಯಕ್ಚುಲಿ ನಾನು ಮಾತಾಡ್ತಾ ಇದ್ದು ಹೆಲ್ಮೆಟ್ ಪ್ಯಾಡಿಂಗ್ ಬಗ್ಗೆ. ಅದು ಬೈಕ್ ನೋಡಿದ ತಕ್ಷಣ ಖುಷಿಗೆ ಗಾಡಿ ಸೈಡಿಗೆ ಹಾಕ್ಬಿಟ್ಟು ಫಸ್ಟು ಗಾಡಿ ನೋಡ್ಕೊಂಡು ಬಂದ್ಬಿಟ್ಟೆ.
ಅದೊಂಥರ ನನ್ನ ಡ್ರೀಮ್ ಅದು. ಯಾವಾಗುತ್ತೆ ಗೊತ್ತಿಲ್ಲ, ನೋಡೋಣ. ಓಡಿಸ್ಬೇಕು ಅಂತ ಆಸೆ ಪಡ್ತಿದ್ದೆ, ಬಟ್ ಓಡಿಸ್ದೆ. ಇನ್ನು ನೆಕ್ಸ್ಟು ತೊಗೋಬೇಕು ಅಂತ ಆಸೆ ಇದೆ. ಯಾವಾಗ ತೊಗೊಳ್ತೀನಿ ಅನ್ನೋದು ಐಡಿಯಾ ಇಲ್ಲ. ಬಟ್ ಇವತ್ತು ಯಾಕೋ ನಾನು ನೋಡಿದ್ದಕ್ಕೂ ಬಟ್ ಈ ಬೈಕಿಗೂ ತುಂಬ ಹೆವಿ ಅಗ್ರೆಸಿವ್ ಲುಕ್ಕು ಮತ್ತು ದಪ್ಪ ಥಿಕ್ನೆಸ್ ಬಾಡಿ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಅನ್ನಿಸ್ತು. ನೋಡಬೇಕು ಗಾಡಿ ತೊಗೊಳ್ಳೋವಾಗ ಅದು ಹೇಗಿರುತ್ತೆ ಅನ್ನೋದು ನೋಡಿದ್ರೆ ಗೊತ್ತಾಗುತ್ತೆ.